ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗೆ ಮೈ ತುಂಬಿದೆ. ಈ ಸಾಲಿನ ನನ್ಗಷ್ಟು ಚೆನ್ನಾಗಿ ಆಡೋದಕ್ಕೆ ಬರಲ್ಲ. ಬಟ್ ನೀವು ಎನಿ ಸೋಷಿಯಲ್ ಮೀಡಿಯಾನ ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಯೂಟ್ಯೂಬ್ ಎಲ್ಲ ಕಡೆನೂ ಕೂಡ ಈ ಹಾಡಿನದ್ದೇ ಸಾಕಷ್ಟು ಟ್ರೆಂಡಿಂಗ್ನಲ್ಲಿದೆ. ಸಾಕಷ್ಟು ರೀಲ್ಸ್ಗಳು ನೀವು ಕೂಡ ಮಾಡಿರ್ತೀರಿ. ಬರೀ ಕಾಮನ್ ಪೀಪಲ್ಸ್ ಮಾತ್ರ ಅಲ್ಲ, ಸೆಲೆಬ್ರಿಟಿಗಳು ಕೂಡ ರೀಲ್ಸ್ ಮಾಡ್ತಾ ಇದ್ದಾರೆ. ಅಷ್ಟು ಅದ್ಭುತವಾದ ಗೀತೆ ಇದು. ಈ ರೊಮ್ಯಾಂಟಿಕ್ ಗೀತೆಯನ್ನ ಬರೆಯೋದಕ್ಕೆ ನಮ್ಮ ಕವಿ ರತ್ನ, ಚಂದನವನದ ಕವಿರತ್ನ ಸರ್, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಂತ ಅದ್ಭುತವಾದ ಗೀತೆ. ಈ ಹಾಡನ್ನ ಅವರು ಯಾರನ್ನ ಕಣ್ಮುಂದೆ ತಂದ್ಕೊಂಡು ಬರೆದ್ರು. ಅಷ್ಟೊಂದು ಅಂದ್ರೆ ಸಾಕಷ್ಟು ಸುಮಧುರವಾಗಿದೆ ಈ ಗೀತೆ. ನನ್ನೊಟ್ಟಿಗೆ ಈಗ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ. ಸರ್, ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಜೇನ ದನಿಯೋಳೆ ಮೀನ ಕಣ್ಣೋಳೆ ಸೊಬಗ ಮೈ ತುಂಬಿದೆ ಅನ್ನುವಂಥ ಹಾಡು ನಮ್ಗಷ್ಟು ಚೆನ್ನಾಗಿ ಹೇಳೋಕ್ಕೂ ಬರಲ್ಲ, ಹಾಡೋಕ್ಕೂ ಬರಲ್ಲ. ಹೇಗುಟ್ಟು ಸರ್ ಈ ಒಂದು ಪ್ರೇಮ ಗೀತೆ ಅನ್ನುವಂಥದ್ದು? ಸಹಜವಾಗಿ ಎಲ್ಲ ಸಿನಿಮಾಗಳ ಗೀತೆಗಳು ಬರೆಯುವಾಗ ಅದಕ್ಕೊಂದು ಮನಸ್ಸಿನಲ್ಲೇ ಒಂದು ಸಿದ್ಧತೆ ಇರುತ್ತೆ. ಇದು ಅಷ್ಟೇ. ನೀವು ಆಗಲೇ ಮಾತಾಡ್ತಾ ಹೇಳ್ತಿದ್ರಿ, ಅದಕ್ಕೆ ಈಗಲೇ ಉತ್ತರ ಹೇಳ್ಬಿಡ್ತೀನಿ. ನೀವು ಪ್ರಶ್ನೆ ಕೇಳೋಕ್ಕೆ ಮುಂಚೆ ನನ್ನ ಹೆಂಡ್ತಿನೇ ಜೇನ ದನಿಯೋಳು ಮೀನ ಕಣ್ಣೋಳು ಎಲ್ಲವೂ. ಸೊ ನನ್ನ ಹೆಂಡ್ತಿ ನೆನೆಸ್ಕೊಂಡು ಬರೆದಿದ್ದೇನೆ ಅದು. ಆಮೇಲೆ ಹಾಡು ಇಷ್ಟು ದೊಡ್ಡ ಯಶಸ್ಸಾಗುತ್ತೆ ಅಂತ ಗೊತ್ತಿತ್ತು. ಯಾಕೆಂದರೆ ಹಾಡು ಬರೆಯುವಾಗ ಒಂದು ಅನಿಸುತ್ತೆ, ಈ ಹಾಡು ಜನಕ್ಕೆ ಇಷ್ಟ ಆಗುತ್ತೆ, ಇದು ಹಿಟ್ಟಾಗುತ್ತೆ. ಒಂದು ಇಂಟ್ಯೂಷನ್ ಅಂತೀವಲ್ಲ, ಮನಸ್ಸೊಳಗೆ ಒಂದು ಬರುತ್ತೆ. ಆದರೆ ಇಷ್ಟು ದೊಡ್ಡ ಯಶಸ್ಸು 10 ದಿವಸದಲ್ಲಿ 10 ಮಿಲಿಯನ್ ಅಂದರೆ ಈ ಸ್ಪೀಡು. ಮತ್ತು ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಅಬ್ಬರವಾಗಿ ಇದೆ ಹಾಡು ಅಂದರೆ, ಪ್ರತಿಯೊಬ್ಬರು ನನ್ನ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನನ್ನ ಮೆಸೇಜಸಲ್ಲಿ ನೋಡಿ, ಆಗಲೇ ಕೇಳಿಸ್ತಾ ಇದೆಯಾ, ಕನೆಕ್ಟ್ ಮಾಡಿದ್ದೀನಿ. ಸೊ ಬರ್ತಾನೆ ಇರುತ್ತೆ. ಒಂದು 2 ನಿಮಿಷಕ್ಕೆ ಒಂದಾದರೂ ಒಂದು ಮೆಸೇಜ್ ಬರ್ತಾ ಇರುತ್ತೆ. ಯಾರೋ ಅವರು ರೀಲ್ಸ್ ಮಾಡಿರೋದು ನನಗೆ ಹೇಳ್ತಾಯಿದ್ರು, 85,000 ರೀಲ್ಸ್ ಮಾಡಿದ್ದಾರೆ. ಇಷ್ಟೇ ಒಂದು 7-8 ದಿವಸದಲ್ಲಿ 85,000 ರೀಲ್ಸ್ ಯೂಟ್ಯೂಬರ್ ಇದು ಇನ್ಸ್ಟಾದಲ್ಲಿ ಆಗೋದು ಇದೆಯಲ್ಲ, ದಿಸ್ ಈಸ್ ಫಸ್ಟ್ ಟೈಮ್ ಇನ್ ಕನ್ನಡ ಅಂತ. ಸೊ ಅದೇನೋ ಇಟ್ ಹ್ಯಾಪನ್ಸ್ ಅಂತ, ಒಂದು ಗೆಲುವು ಅದು ಆಗ್ಬಿಡುತ್ತೆ ಅಂತ ಆಗಿದೆ. ಸರ್, ನೀವು ಈಗ ತಾನೇ ಹೇಳಿದ್ರಿ, ಅಂದರೆ ಟ್ರೆಂಡ್ ಆಗುತ್ತೆ ಅಂತ ಅನಿಸ್ಬಿಡುತ್ತೆ ಬರೀವಾಗಲೇ ಅಂತ. ಬಟ್ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವಂಥದ್ದನ್ನು ಇಳೆಯರಾಜ್ ಸರ್ ಇಂದ ಹಿಡಿದು ಚಂದನ್ ಶೆಟ್ಟಿವರೆಗೂ ಸಾಕಷ್ಟು ಜನ ಸಂಗೀತಗಾರರು, ದಿಗ್ಗಜರೆಲ್ಲರೂ ಕೊಂಡಾಡಿದ್ದಾರೆ. ಸೊ ಇದು ಹಿಟ್ ಆಗುತ್ತೆ ಅನ್ನೋದಕ್ಕೆ ನೀವು ಪ್ರಿಡಿಕ್ಟ್ ಮಾಡ್ತೀರಾ, ಹೌದು. ಬಟ್ ನೀವು ಮಾಡಿದ್ದೆಲ್ಲ ಸಾಂಗುಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಲ್ಲ ಸರ್, ಅದು ಹೇಗೆ ಅನ್ನುವಂಥದ್ದು? ಇಲ್ಲ, ಎಲ್ಲ ಸಾಂಗ್ಗಳು ಆಗುತ್ತೆ ಅಂತಲ್ಲ, ಬಹುತೇಕ ಆಗುತ್ತೆ. ಯಾಕೆಂದರೆ ಬರೆಯುವಾಗ 2-3 ವಿಷಯ ಇರುತ್ತೆ. ಒಂದು ಸಂಗೀತ ಭಾಳ ಮುಖ್ಯವಾಗಿ, ಏನು ಅದು ಕಂಪೋಸಿಷನ್ ಏನಿದೆ ಅನ್ನೋದು. ಆಮೇಲೆ ಡೈರೆಕ್ಟರ್ಸು ಯಾವ ಥರದ ಸಿಚುವೇಶನ್ ಕೊಡ್ತಾರೆ ಅನ್ನೋದೊಂದು. ಅದಾದಮೇಲೆ ನಾವು ಬರೆಯುವಾಗ ಇದು ತುಂಬ ಅದಕ್ಕೊಂದು ಪ್ರೋಸೆಸ್ ಇದೆ. ಒಂದು ಹಾಡು ಸುಮ್ಮನೆ ಹಾಗೇನೋ ಬರೆದ್ಬಿಟ್ಟು ಆಗೋದಿಲ್ಲ. ಸೊ ಇದು ಇಷ್ಟ ಆಗುತ್ತಾ ಇಲ್ವಾ, ಇದು ಯಾವ ಥರ ಬರೆದ್ರೆ ಏನಾಗುತ್ತೆ, ಹಾಡಿದ್ರೆ ಹೆಂಗೆ ಕೇಳಿಸುತ್ತೆ, ಇದನ್ನು ಯಾವ ಕಲಾವಿದರು ಸ್ಕ್ರೀನ್ ಮೇಲೆ ಹಾಡ್ತಾರೆ, ಅವ್ರ ಇಮೇಜ್ ಏನು, ಆ ಇಮೇಜನ್ನು ಮುರಿದು ನಾವು ಏನಾದರೂ ಹೊಸ್ತು ಕಟ್ಟಬೇಕಾ, ಅಥವಾ ಆ ಇಮೇಜಿನ ಜೊತೆಗೆ ನಾವೇನಾದರೂ ಕಟ್ಟಬೇಕಾ, ಹೀಗೆ ತುಂಬ ವಿಷಯಗಳಿದೆ ಒಂದು ಹಾಡಿನಿಂದ ಬರೆಯೋದ್ರ ಹಿಂದೆ. ಹಾಗೆ ಬರೆದಂಥ ಹಾಡುಗಳೇ ಎಲ್ಲವೂ. ಸೊ ಸಕ್ಸಸ್ ಆಗುತ್ತೆ. ಜನ 6 ಕೋಟಿ 7 ಕೋಟಿ ಕನ್ನಡಿಗರು 7 ಕೋಟಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಚಿತ್ರರಂಗ ಕಾಪಾಡ್ತಿದೆ ನಮಗೆ. ಅಂದರೆ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞರು, ಸಂಗೀತ ನಿರ್ದೇಶಕರುಗಳು ಪ್ರತಿಯೊಬ್ಬರು ನಾಗೇಂದ್ರ ಪ್ರಸಾದ್ ಈ ಹಾಡು ಬರೀಲಿ ಅಂತ ಬರೋದೇ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋವಂಥದ್ದು. ಅದೇ ನಮ್ಮ ಬ್ಲೆಸ್ಸಿಂಗ್, ಅದು ನನಗೆ ಸಿಕ್ಕಿರುವ ಆಶೀರ್ವಾದ. ಇದು ದ್ವಾಪರ ಸಾಂಗ್ ಹುಟ್ಟಿದ್ದು ಹೇಗೆ ಸರ್? ಮತ್ತೆ ಯಾವ ಜಾಗದಲ್ಲಿ, ಇದು ನಿಮ್ಮ ಸ್ಟುಡಿಯೋದಲ್ಲಿ ನಾವು ಕೂತಿದ್ದೀವಿ ಈಗ, ಯಾವ ಜಾಗದಲ್ಲಿ ಕೂತು ಬರೆದಂಥ ಒಂದು ರೊಮ್ಯಾಂಟಿಕ್ ಗೀತೆ ಅದು ಅನ್ನುವಂಥದ್ದು? ಈ ಹಾಡನ್ನ ಪೂರ್ತಿ ಬರೆದದ್ದು ಅರ್ಜುನ್ ಜನ್ಯ ಸ್ಟುಡಿಯೋದಲ್ಲೇ. ಅಂದರೆ ಭಾಳ ಕಡಿಮೆ ಏನಾಗುತ್ತೆ, ಕಂಪೋಸ್ ಮಾಡಿಬಿಡ್ತಾರೆ, ನನಗೆ ಇಲ್ಲಿ ಕಳಿಸ್ತಾರೆ, ನಾನು ಇಲ್ಲಿ ಹಾಕ್ಕೊಂಡು ನಾನು ಇಲ್ಲೇ ಬರಿತೀನಿ. ಸ್ವಲ್ಪ ಬಹುತೇಕ ಹಾಡುಗಳಿಲ್ಲೇ ಬರೆದಿರೋಂಥವು. ಕಂಪೋಸರು, ಡೈರೆಕ್ಟ್ರು ಮತ್ತು ನಾನು 3 ಜನ ಕೂತ್ಕೊಂಡು ಕೆಲಸ ಮಾಡುವ ದಿನಗಳು ಕಡಿಮೆ. ಅಂದರೆ ಆ ಥರದ ಇದು ಕಡಿಮೆ. ಹರಿಕೃಷ್ಣ ಅವ್ರ ಜೊತೆ ಹಾಗಾಗುತ್ತೆ. ಅಂದರೆ ನಾನು ಹರಿಕೃಷ್ಣ ಅವರು ಹಾಡುಗಳೆಲ್ಲ 99% ಜೊತೆಯಲ್ಲೇ ಬರೆದಿರೋಂಥದ್ದು.
ಅವ್ರೇನೋ ಕಂಪೋಸ್ ಮಾಡ್ತಿದ್ದಂಗೆ ನಾನು ಅಲ್ಲೇ ಸಾಲು ಹೇಳ್ತಾ ಇರ್ತೀನಿ. ಹಾಗೆ ನಡೆದಿರೋಂಥದ್ದು. ಅರ್ಜುನ್ ಜನ್ಯ ಅವ್ರ ಜೊತೆ ಒಂದಿಷ್ಟು ಸಿನಿಮಾಗಳು ಹೀಗೆ ನಡೆದಿದೆ. ಅದರಲ್ಲಿ ಇದು ಒಂದು ಸಿನಿಮಾ. ಅಂದರೆ ಕಂಪೋಸ್ ಮಾಡ್ತಾಯಿದ್ರು, ಇಲ್ಲೇ ಡೈರೆಕ್ಟ್ರ್ ಹೇಳ್ತಿದ್ರು. ಸೊ ಅವರು ಕಂಪೋಸಿಷನ್ ಹೇಗೆ ಏನು ಅಂತ ಡಿಸ್ಕಷನ್ನು, ಅದರ ಜೊತೆಗೆ ನಮ್ಮದೇನು ಇನ್ಪುಟ್ಟು. ಅದಾದಮೇಲೆ ಕಂಪೋಸ್ ಮಾಡಿದ ತಕ್ಷಣ ಇದನ್ನು ಹೇಗೆ ಬರೆದೆ ಚಂದ ಅಂತ ಹಾಗೆ ಬರೆದಿದ್ದು. ವಿಶೇಷವಾಗಿ ಏನಂದರೆ ಶ್ರೀನಿವಾಸರಾಜ್ ಅವರ ಎಲ್ಲ ಸಿನಿಮಾ ಕೆಲಸ ಮಾಡಿದ್ದೀನಿ ನಾನು. ಅವರು ಈ ದಂಡುಪಾಳ್ಯದಂಥ ಒಂದು ಹಾರ್ಡ್ ಕೋರ್ ಕ್ರೈಮ್ ಸ್ಕ್ರಿಪ್ಟ್ ಬರೆಯೋಕ್ಕೆ ಸಿನಿಮಾ ಮಾಡೋಕ್ಕೆ ಮುಂಚೆ ಒಳ್ಳೆ ಮೆಲೋಡಿಯಸ್ ಆದ ನನ್ನವನು, ಕೋಟೆ, ಶಿವಂ, ಹೀಗೆ ಒಂದಷ್ಟು ಸಿನಿಮಾ ಮಾಡಿದ್ದಾರೆ. ಅದರಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ಆದರೆ ಅವರು ಈ ಥರದ್ದು ಅಂದರೆ ಒಂದು ಸಿನಿಮಾ ಮಾಡುವಾಗ ಏನು ಮಾಡ್ತಾರೆ, ಪ್ರತಿ ಸಿನಿಮಾ ನನಗೆ ಮೊದಲು ಕತೆ ಹೇಳ್ತಾರೆ. ಇದು ಈ ಥರದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ಕಲಾವಿದ್ರದ್ದು ಯಾರನ್ನ ಇಟ್ಕೊಂಡು ಮಾಡಿದ್ರೆ ಚಂದ, ಏನು ಮಾಡಿದ್ರೆ ಹಿಂಗಿರುತ್ತೆ, ಯಾರು ಮ್ಯೂಸಿಕ್ ಮಾಡಿದ್ರೆ ಹಿಂಗಿರುತ್ತೆ, ಒಂದು ಡಿಸ್ಕಷನ್ ಮಾಡ್ತಾರೆ ನನ್ನ ಜೊತೆ. ಯಾವಾಗಲೂ ಆ ಥರದೊಂದು ಸ್ನೇಹ ಇದೆ ಅವ್ರ ಜೊತೆ ನನಗೆ. ಸೊ ಆ ಡಿಸ್ಕಷನಲ್ಲಿ ನಾವು ಒಂದಷ್ಟು ಅಂದ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಸಿಚುವೇಶನ್ಸು ಫಿಕ್ಸ್ ಮಾಡೋದು, ಇಲ್ಲಿ ಇಂಥ ಜಾಗದಲ್ಲಿ ಹಾಡು ಬಂದರೆ ಚೆನ್ನಾಗಿರುತ್ತೆ, ಓಕೆ. ಈಗೆಲ್ಲ ಇದಿಷ್ಟು ಇನ್ಪುಟ್ ನನಗೆ ಇರೋದ್ರಿಂದ, ಡೈರೆಕ್ಟರ್ ನನಗೆ ಅಷ್ಟು ಇನ್ಪುಟ್ ಕೊಟ್ಟಿರೋದ್ರಿಂದ ನಮ್ಗೆ ಸಿಚುವೇಶನ್ ಅಂದ ತಕ್ಷಣ ಇದಕ್ಕೆ ಏನು ಬರೀಬೇಕು ಅಂತ ಒಂದು ಅನ್ಸೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಕತೆ ಆಗಿದೆ. ನೀವು ಸಿನಿಮಾ ನೋಡಿದಾಗ, ಸಿನಿಮಾದಲ್ಲಿ ಈ ದ್ವಾಪರ ಹಾಡು ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಏನಕ್ಕೆ ಈ ಥರದ ಸಾಲುಗಳು ಬರೆದಿದ್ದೀನಿ ಅಂತ. ದ್ವಾಪರ ದಾಟಿ ನನ್ನನ್ನೇ ಸೇರಲು ನನ್ನನ್ನೇ ನೋಡಲು ಬಂದ ರಾಧಿಕೆ ಅಂದರೆ ತಾನು ಕೃಷ್ಣ ಅಂತ ಆಯ್ತಲ್ಲ. ಸೊ ಕೃಷ್ಣ ಅಂತ ಹೀಗೆ ಅಲ್ಲಿಂದ ನಾನೇ ಶ್ರೀಕೃಷ್ಣ ನೀನು ನನ್ನ ಭಾಮೆ, ಆ ಸಾಲುಗಳೆಲ್ಲ ನಿಮ್ಗೆ ಆ್ಯಪ್ಟ್ ಆಗ್ತಾ ಹೋಗುತ್ತೆ. ನೋಡಲಿಕ್ಕೆ ಹೆಂಗೆ, ಕೇಳಲಿಕ್ಕೆ ಒಂದು ಜನರಲ್ ಹೀರೋ ಹೀರೋಯಿನ್ನ ಹೊಗಳೋ ಹಾಡಾದರೂ ಕೂಡ ಸಿನಿಮಾದ ಜೊತೆ ಜೆಲ್ಲಾಗಿರುತ್ತೆ, ಕತೆ ಜೊತೆ ಜೆಲ್ಲಾಗಿರುತ್ತೆ. ಈಗ ಗಣೇಶ್ ಅವ್ರನ್ನ ಕೃಷ್ಣ ಅಂತಾನೆ ಕರೀತಾರೆ. ಬೇರೆಯವ್ರು ಇದ್ದಾರೆ ಇಂಡಸ್ಟ್ರಿಯಲ್ಲಿ ಕೃಷ್ಣ ಅನ್ನೋದಕ್ಕೆ, ಬೇರೆ ಬೇರೆ ಹೀರೋಗಳಿದ್ರು ಕೂಡ ನಾವು ಕೃಷ್ಣ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಗಣೇಶ್ ಸರ್. ಸೊ ಅವ್ರ ಇಮೇಜನ್ನು ಕೂಡ ಈ ಹಾಡಿನಲ್ಲಿ ತೋರಿಸುವಂಥ ಪ್ರಯತ್ನನ, ಅಥವಾ ರೊಮ್ಯಾಂಟಿಕ್ ಹೀರೋ ಅಂದರೆ ನಮ್ಮ ಗಣಿ ಅನ್ನೋವಂಥದ್ದು? ಸೊ ಅಲ್ಲಲ್ಲ, ಹಂಗಲ್ಲ. ಈಗ ಗಣೇಶ್ ಸಿನಿಮಾ ಮುಂಗಾರು ಮಳೆಯಿಂದ ನಾನು ಮೊದಲನೇ ಸಿನಿಮಾ ಚೆಲ್ಲಾಟನೇ ಬರೆದಿದ್ದೀನಿ. ಒಂದು ಇಮೇಜು ಗಣೇಶ್ ಎಕ್ಸ್ಪ್ರೆಷನ್ಸು ವಿಶೇಷವಾಗಿ ಈ ಥರದ ಹಾಡುಗಳಲ್ಲಿ ಅದು ಜನಕ್ಕೆ ಭಾಳ ಇಷ್ಟ ಆಗಿದೆ, ಆಯಿತಾ. ಸೊ ಆಮೇಲೆ ಆ ಹಾಡುಗಳು, ಗಣೇಶ್ ಹಾಡುಗಳು ಏನಿದ್ದಾವೆ 90 ಭಾಗ ಜಯಂತ್ ಕಾಯ್ಕಿಣಿ ಅವರೇ ಬರೆದಿದ್ದಾರೆ. ನಮಗೆಲ್ಲ ಗೊತ್ತಿರೋದೇ ಅದು. ಒಂದು 10% ಬೇರೆ ಬೇರೆಯವ್ರು ಬರ್ತಿರ್ಬೋದು, ನಂದು ಹಾಡಿದೆ. ಆದರೆ ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ಈಗ ಇಲ್ಲಿ ತನಕ ಇರುವ ಹಾಡುಗಳು, ಗಣೇಶ ಹಾಡುಗಳು ಹೇಗೆ ಇದ್ದಾವೋ ಆ ಜಾನರ್ನಲ್ಲಿ ಇಲ್ಲದೆ ಇನ್ನೇನು ಮಾಡ್ಬೋದು. ಆ್ಯಂಡ್ ಅದೇ ಸಮಯದಲ್ಲಿ ಒಪ್ಕೋಬೇಕು ಆಡಿಯನ್ಸು, ಆ ಥರದ್ದು ಏನು ಪ್ರಯತ್ನ ಪಡ್ಬೋದು ಅಂತ ಯೋಚನೆ ಮಾಡ್ತೀವಿ. ತೀರಾ ಅದೊಂದು ಸೈನ್ಸ್, ಅದು ಅಷ್ಟೇ. ಒಂಥರ ಆ ಕ್ಷಣದಲ್ಲಿ ಅನಿಸುತ್ತೆ, ಇಲ್ಲ ಇದು ಬೇಡ, ಇದು ಹೀಗಿದ್ದರೆ ಚಂದ ಅಂತ. ಯಾರು ಹೀರೋ ಅನ್ನೋದು ತಲೆಗೆ ಬರುತ್ತೆ. ಈ ಹಾಡು ಯಾರು ತೆರೆ ಮೇಲೆ, ಈಗ ಕೆಲವು ಪದಗಳು ಗಾಂಭೀರ್ಯದಲ್ಲಿ, ಈ ಥರ ಗಾಂಭೀರ್ಯ ಅನ್ನೋ ಪದ, ಔದಾರ್ಯವಂತೆ, ಈ ಥರದ ಪದಗಳು, ಇವೆಲ್ಲ ಗಣೇಶ್ ಹಾಡಿದ್ರೆ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ಕೇಳಲಿಕ್ಕೆ ಅಂತ. ಸೊ ಕೆಲವು ಅಂದರೆ ಒಂದೊಂದು ಅನಿಸುತ್ತೆ, ಅದು ಪ್ರಯತ್ನ ಪಟ್ಟಿದ್ದೀನಿ, ಅದು ವರ್ಕ್ ಆಗಿದೆ, ಇವತ್ತು ಹಾಡು ಹಿಟ್ಟಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.